ಇನ್ನು ಮಾಜಿ ಸಂಸದ ಪ್ರತಾಪ ಸಿಂಹ ಎಂಬ ಹೀರೋ, ಶಾಸಕ ಪ್ರದೀಪ್ ಈಶ್ವರ್ ಎಂಬ ಸೂಪರ್ ಹೀರೋ, ಎರಡೂ. ಯಾಕಂದ್ರೆ ಈಗ ಪ್ರತಾಪ ಸಿಂಹ ಯಾಕೆ ಬರೀ ಹೀರೋ, ಅಧಿಕಾರದಲ್ಲಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ಯಾಕೆ ಸೂಪರ್ ಹೀರೋ, ಈಗ ಅಧಿಕಾರದಲ್ಲಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ. ಹಾಗಾಗಿ ಈ ಎರಡು ಹೀರೋ ಮತ್ತು ಸೂಪರ್ ಹೀರೋಗಳು ವೈಯಕ್ತಿಕ ಮಟ್ಟಕ್ಕೆ ಹೋಗಿದ್ದಾರೆ. ತಮ್ಮನ್ನು ಏಕವಚನದಲ್ಲಿ ಒಬ್ಬರನ್ನೊಬ್ಬರು ನಿಂದಿಸ್ಕೊಂಡು ತಂದೆ ತಾಯಿಗಳನ್ನು ಎಳ್ಕೊಂಡು ಬಂದು ಮಾತಾಡ್ತಿದ್ದಾರಂತೆ. ಅವ್ರನ್ನ ಇವ್ರು ಬೈಯೋದಂತೆ, ಇವ್ರು ನೋವು ಬೈಯೋದಂತೆ. ನಿಮ್ಮಿಬ್ಬರಿಗೂ ಮಾನ ಮರ್ಯಾದೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಯಸ್ಸು ಚಿಕ್ಕದು, ಅಧಿಕಾರವನ್ನು ಬೇಗ ನೋಡಿದ್ದೀರಿ. ಇಬ್ಬರು ಅಚಾನಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದೀರಿ, ಅಥವಾ ಆಸೆ ಇದ್ರೂ ನೀವು ಊಹೆ ಮಾಡ್ಕೊಳ್ಳೋದ್ರೊಳಗಡೆ ಗೆದ್ದಿದ್ದೀರಿ. ಇನ್ನೇನು, ಪ್ರತಾಪನೂ ಅಷ್ಟೇ, ಈಶ್ವರು ಅಷ್ಟೇ. ನೀವು ಊಹೆ ಮಾಡ್ಕೊಳ್ಳೋದ್ರೊಳಗಡೆ ಗೆದ್ದಿದ್ದೀರಿ, ಅಧಿಕಾರ ನಿಮ್ಮ ಕೈಗೆ ಬಂದಿದೆ. ಅದನ್ನು ನಿರಂತರ ಅನ್ನೋ ಭ್ರಮೆಯಿಂದ ಹೊರಕ್ಕೆ ಬನ್ನಿ. ಸರ್, ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್, ಅದು ಬರುತ್ತೆ ಹೋಗುತ್ತೆ. ಮನುಷ್ಯ ಯಾವತ್ತು ಆಕಾಶ ಥರ ಇರಬೇಕು ಸರ್, ಮುಟ್ಟಕ್ಕಾಗಬಾರ್ದು. ನನಗೆ ಗೊತ್ತು ಸರ್, ಈ ಅಧಿಕಾರ ನನಗೂ ಶಾಶ್ವತ ಅಲ್ಲ, ಈ ಪಾಪ್ಯುಲಾರಿಟಿ ಟೆಂಪ್ರವರಿ, ಇದು ಯಾವುದೂ ಶಾಶ್ವತ ಅಲ್ಲ ಅನ್ನೋ ನಾನೊಬ್ಬ ಮೋಟಿವೇಶ್ನಲ್ ಸ್ಪೀಕರ್. ಇದೆಲ್ಲದ್ರ ಬಗ್ಗೆ ನನಗೆ ಅರಿವಿದೆ ಸರ್. ನಾನು ದಡ್ಡ ಅಲ್ಲ, ಅಮಾಯಕ ಅಲ್ಲ. ಈ ಪಾಪ್ಯುಲಾರಿಟಿಯಲ್ಲಿ ನಾನು ತೇಲೋದು ಇಲ್ಲ. ನಾಳೆ ನನಗೂ ಬ್ಯಾಕ್ ಸ್ಟಾಕ್ಸ್ ಆಗ್ತವೆ, ಬೆನ್ನುಚೂರಿಗಳು ಬೀಳ್ತವೆ, ಕಾಲು ಎಳಿತಾರೆ, ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ, ಆರೋಪಗಳು ಮಾಡ್ತಾರೆ. ನಾನೆಲ್ಲದಕ್ಕೂ ರೆಡಿ ಸರ್. ಇಬ್ಬರು ಒಬ್ಬರು ಮಕ್ಕಳಿಗೆ ಪಾಠ ಮಾಡ್ತೀರಂತೆ, ವಿಚ್ ಈಸ್ ಪ್ರದೀಪ್ ಈಶ್ವರ್. ನಿಮ್ಮ ನಾಲಿಗೆ ಹೇಗಿರಬೇಕು ಅನ್ನೋ ನಿರ್ಧಾರ ನೀವು ಮಾಡ್ಕೊಳ್ಳಿ. ಇನ್ನೊಬ್ಬರು ಮಹಾನ್ ದೊಡ್ಡ ನಾನು ಬರಹಗಾರ ಅಂತ ಇದ್ದೀರಿ, ನಿಮ್ಮ ಪ್ರಕಾರದಲ್ಲಿ ಇರ್ಬೋದು, ನೀವು ಚೆನ್ನಾಗಿ ಬರೀತಿದ್ರಿ, ಇಲ್ಲ ಅಂತಲ್ಲ. ನಿಮ್ಮ ಬರಹ ಹೇಗಿತ್ತು, ಬಾಯಿ ಹೇಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವಿಬ್ಬರು ಪಾಠ ಹೇಳಿಸ್ಕೊಳ್ಳೋ ಲೆವೆಲಲ್ಲಿ ಇರ್ಕೂಡ್ದು. ವಾದ ಪ್ರತಿವಾದಗಳನ್ನು ಮಾಡಿದ್ರೆ, ಸೈದ್ಧಾಂತಿಕವಾಗಿ ಯುದ್ಧವನ್ನು ಮಾಡೋದಾದರೆ ಅದಕ್ಕೆ ತಕ್ಕಂತೆ ಭಾಷೆಯನ್ನು ಬಳಸಕ್ಕಾದರೆ ಬಳಸಿ, ಇಲ್ದಿದ್ರೆ ಹಾಳಾಗಿ ಹೋಗಿ. ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡ್ದು ಓಡಿಸ್ತಾರೆ, ಬಿಡು. ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳಿದ್ರು. ನಾನು ಟೀಚರು, ಆನ್ಸರ್ ಹೇಳ್ತಿರ್ತೀನಿ. ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ, ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಐ ಜಸ್ಟ್ ಕಾಂಟ್ ಬಿಲೀವ್ ಮೀ ದಿಸ್. ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡುಕಕ್ಕೆ ಬರ್ತೀಯಾ ಅಂತ. ಎರಡನೇದು, ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ ರೆಡಿ ಇಲ್ಲ ಗುರು, ನಮ್ದು ಸಂಪ್ರದಾಯ ಕುಟುಂಬ. ಮತ್ತೆ ಇನ್ನೇನೋ ಹೇಳಿದೆ, ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು. ಮುಳ್ಳಂದಿ
ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲೇ ಆಗೋಯ್ತು ನನ್ನ ಬಾಳೆವು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನ್ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನ್ ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು, ನೀನ್ ಕತ್ಲಲ್ಲಿ ನಮ್ಮನ್ನು ಹುಡುಕ್ತಾ ಇದೀಯಾ? ಏನ್ ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಹಂಗಲ್ಲ ಗುರು. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ.